ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನನ್ನು ನೋಡ್ತಾ ಇದ್ದೀರಾ? ಈ ಪ್ಲ್ಯಾಂಟ್ ಬಗ್ಗೆ ಹೇಳೋಕ್ಕೆ ಮುಂಚೆ ಒಂದು ಟಿಪ್ಸು ನಿಮಗೆ ಕೊಟ್ಬಿಟ್ಟು ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ. ಓಕೆನಾ ಸ್ನೇಹಿತರೆ? ಏನಂದರೆ ನೋಡಿ, ಯಾರೇ ಕಮೆಂಟ್ಸ್ ಮಾಡಿದ್ರು ನೀವೇನು ಮಾಡ್ತೀರಾ, ಒಂದು 2 ದಿನದೊಳಗಡೆ ಅಟ್ಲೀಸ್ಟ್ 1 ದಿನದೊಳಗಡೆ ರಿಪ್ಲೈ ಮಾಡಿ ಸ್ನೇಹಿತರೆ. ನಾನು ನಿನ್ನೆ ಒಂದು 2-3 ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡಿದೆ, ಕನ್ನಡ ಚಾನಲ್ಗೆ. ಒಂದೂವರೆ ಲಕ್ಷ ಇರ್ಬೋದು ಒಂದು ಚಾನೆಲ್ಲು, ಇನ್ನೊಂದು 2,500 ಸಬ್ಸ್ಕ್ರೈಬರ್. ಏನಂದರೆ ಈ ಪ್ರಾಬ್ಲಮ್ಮು ಅವ್ರಿಗೇನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ. ರಿಪ್ಲೈನೇ ಮಾಡೋಕ್ಕೋಗಲ್ಲ ಯಾರೂ ಅಷ್ಟೇ. ನಾನು ಕನ್ನಡದಲ್ಲಿ ತುಂಬ ಜನಕ್ಕೆ ಮಾಡಿದ್ರೆ ರಿಪ್ಲೈ ಮಾಡಲ್ಲ ತುಂಬ, ಆದರೆ ಸಬ್ಸ್ಕ್ರೈಬರ್ಗೆ ಮಾತ್ರ ಒಬ್ಬೊಬ್ಬರು ಬರ್ತಾರೆ. ಏನಂದರೆ ಸ್ನೇಹಿತರೆ ನೋಡಿ, ಎಷ್ಟೇ ಸಬ್ಸ್ಕ್ರೈಬರ್ ಇರಲಿ, 5 ಲಕ್ಷ 6 ಲಕ್ಷ ಎಷ್ಟೇ ಸಬ್ಸ್ಕ್ರೈಬರ್ ಇರಲಿ ಸ್ನೇಹಿತರೆ, ಅವರು ತುಂಬ ಜನ ಚಾನಲ್ನ ನಾನು ಸರ್ಚ್ ಮಾಡಿದ್ದೀನಿ. 500-600 ಸಬ್ಸ್ಕ್ರೈಬರ್ ಇದ್ರೂ ಅಷ್ಟು ಚೆನ್ನಾಗಿ ರಿಪ್ಲೈ ಮಾಡ್ತಾರೆ ಅವರು. ಏನೋ ಒಂದು ಥ್ಯಾಂಕ್ ಯುನೋ ಏನೋ ಒಂದು ಹಾಕ್ಬಿಡ್ತಾರೆ ಅವರು. ಆದರೆ ಒಬ್ಬೊಬ್ಬರು ಈ ಥರ ಮಾಡ್ತಾರೆ ಅನಿಸುತ್ತೆ. ನಾನು ಒಂದು ಇನ್ಫಾರ್ಮೇಷನ್ ಚಾನೆಲ್ನ ನೋಡಿದೆ, ಅವ್ರದ್ದು ನಾನು ಯಾವಾಗಲೂ ನೋಡ್ತೀನಿ, ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾರೆ ಯೂಟ್ಯೂಬ್ ಚಾನೆಲ್ ಬಗ್ಗೆ. ಅವ್ರು ಹೇಳಿದ್ರು ಒಂದು ಸರಿ, ನಾವೆಲ್ಲ ಯೂಟ್ಯೂಬರ್ಸ್ಗಳೆಲ್ಲ, ನಾವೆಲ್ಲ ಸೆಲೆಬ್ರಿಟಿಗಳೆಲ್ಲ, ನಾವು ಹೇಗಿರ್ತೀರೋ ಅದೇ ಥರ ಇದ್ರೇ ನಾವು ಬೆಳೆಯೋದು ಅಂತ. ಆ ಥರ ಸ್ನೇಹಿತರೆ, ದಯವಿಟ್ಟು ನಾವು ಇವಾಗ ಇವಾಗ ನಾನು 2-3 ಚಾನಲ್ ಮಾಡಿದ್ದು ಬಂದುಬಿಟ್ಟು, ನನ್ನ ಸಬ್ಸ್ಕ್ರೈಬ್ ಬಂದುಬಿಟ್ಟು ಗಾರ್ಡ್ನರ್ ಚಾನಲ್ಗಳೇ. ಒಂದು 2 ಕನ್ನಡ ಚಾನಲ್ಲು, ಇನ್ನೊಂದು ಹಿಂದಿ ಚಾನಲ್ಲು. 70 ಸಬ್ಸ್ಕ್ರೈಬರು, ಒಂದು ಕಮೆಂಟ್ಸ್ ಕೂಡ ಇಲ್ಲ. ನಾನು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿದ್ರೆ, ಆದರೆ ಅದನ್ನೂ ರಿಪ್ಲೈ ಇಲ್ಲ. ನನಗೆ ಏನು ಅರ್ಥ ಆಗ್ತಾ ಇಲ್ಲ, ಇವ್ರು ನೋಡ್ತಾರಾ ಇಲ್ಲ ನೋಡಿಬಿಟ್ಟು ಬೇಕಂತ ಮಾಡ್ತಾರಾ, ನಂಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನೀವು ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಒಬ್ಬೊಬ್ಬರು ನೋಡಿ, ನಾನು ನಿಮ್ಗೆ ಮಾಡಿದ್ದೀನಿ ನೀವು ರಿಟರ್ನ್ ಕೊಡಿ ಅಂತ ಸ್ಟ್ರಿಕ್ಟಾಗಿ ಇದು ಮಾಡ್ತಾರೆ. ಆ ಥರ ಎಲ್ಲ ಕೂಡ ಇದೆ. ನಾನು ಒಬ್ಬೊಬ್ಬರು ಕಮೆಂಟ್ಸ್ಗಳು ಓದ್ತಾ ಇರ್ತೀನಿ ಫ್ರೀಯಾಗಿರುವಾಗ. ಆ ಥರ ನೀವು ನಮ್ಗೆ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ದಯವಿಟ್ಟು ಒಂದು ರಿಪ್ಲೈ ಕೊಡಿ, ಅಷ್ಟೇ ನಮ್ಗೆ ಸಂತೋಷ ಆಗುತ್ತೆ. ನೆನ್ನೆಲ್ಲೇ ನಂಗೆ ಅಷ್ಟು ಬೇಜಾರಾಯಿತು ಅಂದರೆ, ನಾನು ನೆನ್ನೆ ಬೆಳಿಗ್ಗೆ ಮಾಡಿದೆ. ನಾನು 2-3 ವೀಡಿಯೋದಲ್ಲಿ 3 ಕಮೆಂಟ್ಸ್ ಹಾಕಿದ್ದೀನಿ, ನಾನು ಒಂದು ರಿಪ್ಲೈ ಕೂಡ ಇಲ್ಲ. ಪ್ಲೀಸ್ ಸ್ನೇಹಿತರೆ, ಯಾರೇ ಆಗಲಿ ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟೇ ಸಬ್ಸ್ಕ್ರೈಬರ್ ಇರಲಿ, ಅವ್ರದ್ದು ಚಿಕ್ಕ ಚಾನೆಲ್ ಇರಲಿ, ನಮ್ಮದು ಚಿಕ್ಕ ಚಾನೆಲ್ ಅಂತ ಅವರು ಇದು ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡಿ, ಎಷ್ಟೇ ಸಬ್ಸ್ಕ್ರೈಬರ್ ಇರಲಿ, ನಾವು ಹೇಗಿರ್ತೀರೋ ಹಾಗೇ ಇರಬೇಕು ಸ್ನೇಹಿತರೆ. ಅವಾಗಲೇ ನಮ್ಮ ದೇವ್ರನ್ನ, ನಮ್ಮನ್ನು ಇನ್ನೂ ಮೇಲಕ್ಕೆ ತರ್ತಾರೆ. ಓಕೆನಾ ಸ್ನೇಹಿತರೆ? ಇದು ತುಂಬ ವಿಡಿಯೋದಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ. ಓಕೆನಾ ಸ್ನೇಹಿತರೆ? ಇದು ನನಗೆ ಹೇಳ್ಬೇಕು ಅನಿಸ್ತು, ಹೇಳ್ಬಿಟ್ಟಿದ್ದೀನಿ. ನೀವು ಇದನ್ನು ಫಾಲೋ ಮಾಡಿ ದಯವಿಟ್ಟು. ಇವತ್ತೇ ಹೋಗಿ ಯಾರೇ ನಿಮಗೆ ಕಮೆಂಟ್ಸ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡಿದ್ರು, ಸ್ವಲ್ಪ ಫ್ರೀ ಮಾಡ್ಕೊಂಡು ನೈಟಲ್ಲಿ ನೀವು ಫ್ರೀಯಾಗಿರ್ತೀರ, ಅಡುಗೆ ಎಲ್ಲ ಮುಗಿಸಿ ನೈಟಲ್ಲಿ ಫ್ರೀಯಾಗಿರುವಾಗ ದಯವಿಟ್ಟು ಸರ್ಚ್ ಮಾಡಿ, ಯಾವ್ಯಾವ ವಿಡಿಯೋಗೆ ಯಾವ್ಯಾವ ಕಮೆಂಟ್ಸ್ ಬಂದಿದೆ ಅಂತ ಸರ್ಚ್ ಮಾಡಿ. ನಾನು ಅದೇ ಥರ ಮಾಡೋದು. ನಾನು ಫ್ರೀಯಾಗಿದ್ರೂ ನಾನು ಒಂದು 20 ನಿಮಿಷ, ಕಾಲ್ ಅವರ್ ಒಳಗಡೆ ನಾನು ರಿಪ್ಲೈ ಮಾಡ್ತೀನಿ, ಅಟ್ಲೀಸ್ಟ್ ನಾನು ಬ್ಯುಸಿಯಾಗಿದ್ರು. ತುಂಬ ಜನ 2 ದಿನ ಆದ್ರೂ ಅದನ್ನು ರಿಪ್ಲೈ ಮಾಡೋದಿಲ್ಲ, ಆ ಥರ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ವಿಡಿಯೋ ಲೆಂತಿ ಆಗುತ್ತೆ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಇವಾಗ ಈ ಪ್ಲ್ಯಾಂಟ್ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ. ಸ್ವಲ್ಪ ನೋಡಿ, ಈ ಪೆಪರೋಮಿಯಾ ಪ್ಲ್ಯಾಂಟ್ ಬಂದುಬಿಟ್ಟು ಬಿಗಿನರ್ಸ್ಗೆ ಅಷ್ಟು ಸೂಪರಾದ ಪ್ಲ್ಯಾಂಟ್ ಸ್ನೇಹಿತರೆ. ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಬಿಗಿನರ್ಸ್ಗೆ ಇದು ಹೌಸ್ ಪ್ಲ್ಯಾಂಟು ಈಸಿಯಾಗಿರುತ್ತೆ ಸ್ನೇಹಿತರೆ. ಬಿಗಿನರ್ಸ್ ಬೆಳೆಸುವಂಥ ಗಿಡ ಇದು. ನೋಡಿ, ಇದರ ಹೆಸರು ಪೆಪರೋಮಿಯಾ ಕ್ರಾಸಿಫೋಲಿಯಾ ಸ್ನೇಹಿತರೆ. ರೆಡ್ ಮಾರ್ಜನ್. ಯಾಕಂದರೆ ರೆಡ್ ಮಾರ್ಜನ್ ಅಂದರೆ ಇದರಲ್ಲಿ ಸ್ವಲ್ಪ ರೆಡ್ ಮಿಕ್ಸ್ ಆಗಿದೆ. ನೋಡಿ, ಇದರಲ್ಲಿ ಸ್ವಲ್ಪ ರೆಡ್ ಮಿಕ್ಸ್ ಆಗಿ ಇರೋದ್ರಿಂದ ರೆಡ್ ಮಾರ್ಜನ್ ಅಂತ. ಓಕೆನಾ ಸ್ನೇಹಿತರೆ? ಇದು ಕಟ್ಟಿಂಗಲ್ಲಿ ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಆಮೇಲೆ ಇದು ನೋಡಿ, ಇದು ಗ್ರೀನು ಅದೇನೇ, ಇದು ಗ್ರೀನ್. ನೋಡಿ, ನಾನು ಇವಾಗ ಕಟ್ ಮಾಡಿ ನಾನು ಇಟ್ಟೆ. ನೋಡಿ, ಇದು ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಇನ್ನೊಂದು ನಿಮ್ಗೆ ತೋರಿಸ್ತೀನಿ. ಇದೂ ಅಷ್ಟೇ. ಇದು ಪೆಪರೋಮಿಯಾ ಸ್ಕ್ಯಾಂಡಿನಸ್ಸು. ಇದೂ ಅಷ್ಟೇ. ಇದು ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಇದೂ ಅಷ್ಟೇ. ನೋಡಿ, ನಾನು ನಿಮಗೆ ಇಲ್ಲಿ ಇಟ್ಟಿದ್ದೀನಿ. ನೋಡಿ, ಇದು 1 ತಿಂಗಳು ಆಯಿತು ನಾನು ಇಟ್ಟು, ಬರೀ ಕಟ್ಟಿಂಗಲ್ಲೇ ಇಟ್ಟೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬೇರೆ ಬಂದಿದೆ. ನೋಡಿ, 1 ತಿಂಗಳಾಯಿತು, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಆ ಥರ ಇದು ಬಿಗ್ನರ್ಸ್ ಕೂಡ ನೀವು ಈಸಿಯಾಗಿ ಬೆಳೆಸ್ಬೋದು ಸ್ನೇಹಿತರೆ. ನೀರಲ್ಲಿ ಹಾಕಿದ್ರೂ ಈಸಿಯಾಗಿ ಬರುತ್ತೆ. ನೋಡಿ, ಈ ಥರ ಕಟ್ ಮಾಡಿ ನೀವು ನೀರಲ್ಲಿ ಇಟ್ರೂ ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಬೇರು 1 ತಿಂಗಳಲ್ಲಿ ಬಂದುಬಿಡುತ್ತೆ ಬೇರು. ಆವಾಗ ನೀವು ಯಾವುದಾದ್ರೂ ಪ್ಲಾಂಟಿಗೆ ಇಟ್ಕೊಬೋದು ಮಣ್ಣಲ್ಲಿ ಹಾಕಿ. ಆದರೆ ಇದಕ್ಕೆ ವೆಲ್ಡ್ರೈನ್ ಮಣ್ಣು ಸ್ನೇಹಿತರೆ, ವೆಲ್ಡ್ರೈನ್ ಮಣ್ಣು, ಸ್ವಲ್ಪ ಮಣ್ಣು, ಕೊಕೊಪಿಟ್ಟು, ಪರ್ಲೈಟು ಮಿಕ್ಸ್ ಮಾಡಿ ಈ ಕಟ್ಟಿಂಗ್ ಇಟ್ಟರೆ ಆರಾಮಾಗಿ ಬರುತ್ತೆ.
ಇದರಲ್ಲಿ ನಾನು ಇಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ಕಟ್ ಮಾಡಿ ನಾನು ನೋಡಿ, ಇದೆಲ್ಲ ನಿಮಗೆ ಇನ್ನೂ 1 ತಿಂಗಳೊಳಗಡೆ ಬಂದುಬಿಡುತ್ತೆ. ಯಾವ್ದಾದ್ರು ನಿಮ್ಮ ಫ್ರೆಂಡ್ಸಿಗೆ ಕೊಡ್ಬೋದು, ಇಲ್ದಿದ್ರೆ ನಿಮ್ಮ ಸಬ್ಸ್ಕ್ರೈಬರ್ಗಳು ಕೂಡ ಕೊಡ್ಬೋದು ಸ್ನೇಹಿತರೆ. ಆ ಥರ ಇದು ನಾನು ತುಂಬ ಜನಕ್ಕೆ ಕೊಟ್ಟಿದ್ದೀನಿ ಸ್ನೇಹಿತರೆ. ನಮ್ಮ ಫ್ರೆಂಡ್ಸ್ಗಳಿಗೆ, ಇನ್ನು ನಮ್ಮ ಮನೆ ಪಕ್ಕದಲ್ಲಿರೋರಿಗೆಲ್ಲ ಇದು ಕೊಟ್ಟಿದ್ದೀನಿ. ಇದರಲ್ಲಿ ಏನಂದರೆ ಇದು ಒಂದು ಸ್ವಲ್ಪ ನೆರಳಲ್ಲಿ ಇಡಬೇಕು ಸ್ನೇಹಿತರೆ. ಇದು ಬಿಸಿಲಲ್ಲಿ ಇಟ್ಟರೆ ಯೆಲ್ಲೋ ಕಲರ್ ಆಗುತ್ತೆ. ಆಮೇಲೆ ಒಳಗಡೆ ಕೂಡ ಇದು ಜಾಸ್ತಿ ಇಡೋಕ್ಕೆ ಹೋಗ್ಬಾರ್ದು. ನೀವು ಒಳಗಡೆ ಇಟ್ಟರು ಇದು ಫುಲ್ಲು ಯೆಲ್ಲೋ ಕಲರ್ ಆಗುತ್ತೆ ಸ್ನೇಹಿತರೆ. ನೋಡಿ ಹೊರಗಡೆ ಇರೋದ್ರಿಂದ ಎಷ್ಟು ಚೆನ್ನಾಗಿ ಗ್ರೀನ್ ಆಗಿದೆ ನೋಡಿ. ಹೊರಗಡೆ ಎಲ್ಲೇ ಅಂದರೆ ನೀವು ಶೆಮಿ ಶೇಡಲ್ಲಿ ಇಡಬೇಕು ಸ್ನೇಹಿತರೆ. ಇಂಡೈರೆಕ್ಟ್ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡ. ಪೆಪರೋಮಿಯಾದಲ್ಲಿ ಸುಮಾರು ವೆರೈಟಿ ಇದೆ ಸ್ನೇಹಿತರೆ. 300-400 ವೆರೈಟಿ ಇದೆ. ಒಂದೊಂದಕ್ಕೂ ಒಂದೊಂದು ಹೆಸರುಗಳಿದೆ. ಒಬ್ಬೊಬ್ಬರು ಹೆಸರು ಹೇಳೋಕ್ಕಾಗದಿದ್ರೆ ಪೆಪರೋಮಿಯಾ ಕಲೆಕ್ಷನ್ಸ್ ಅಂತ ಹಾಕ್ಬಿಡ್ತಾರೆ ಸ್ನೇಹಿತರೆ. ಆ ಥರ ನೋಡಿ, ಈ ಥರ ನೀವೂ ಅಷ್ಟೇ ಈ ಪೆಪರೋಮಿಯಾದಿಂದ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಬಿಗಿನರ್ಸ್ ಇರ್ತೀರಲ್ಲ, ಈ ಪೆಪರೋಮಿಯಾದಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗಿಡಗಳ ಬಗ್ಗೆ ನೀವು ಕಲ್ತ್ಕೊಬೋದು. ಓಕೆನಾ ಸ್ನೇಹಿತರೆ? ವೆಲ್ ಡ್ರೈನ್ ಮಣ್ಣು, ಡೈರೆಕ್ಟ್ ಸನ್ಲೈಟಲ್ಲಿ ಇಡೋಕ್ಕೆ ಹೋಗ್ಬಾರ್ದು. ನೀರು ಬಂದ್ಬಿಟ್ಟು 15 ಡೇಸ್ ಒನ್ಸೆ. ಈ ಪೆಪರೋಮಿಯಾ ಪ್ಲಾಂಟ್ಗೆಲ್ಲ ಸುಮ್ಮನೆ ನೀರು ಹಾಕೋಕ್ಕೆ ಹೋಗ್ಬಾರ್ದು. 15 ದಿನಕ್ಕೆ 10 ದಿನಕ್ಕೆ ಹಾಕಿದ್ರೇ ಸಾಕು. ನೋಡಿ ಆ ಲೀಫ್ ಕೂಡ ಅಷ್ಟು ದಪ್ಪ ಇದೆ ಸ್ನೇಹಿತರೆ. ಈ ಲೀಫಿಂದ ಕೂಡ ಬರುತ್ತೆ. ನಾನು ಲೀಫಿಂದ ಕೂಡ ಒಂದು ವಿಡಿಯೋ ಹಾಕಿದ್ದೀನಿ, ಲೀಫಿಂದ ಬೇರೆ ಬಂದಿರೋದು ಕೂಡ. ಆ ಥರ ಸ್ನೇಹಿತರೆ, ಇದ್ರ ಬಗ್ಗೆ ನೋಡಿದ್ರೆ ನಿಮ್ಗೆ ಇಷ್ಟ ಆಯಿತಾ ಪೆಪರೋಮಿಯಾ ಪ್ಲ್ಯಾಂಟ್ ಬಗ್ಗೆ? ನೀವು ಈ ಪೆಪರೋಮಿಯಾ ಪ್ಲ್ಯಾಂಟು ಇದರಲ್ಲಿ ನರ್ಸರಿಗಳಲ್ಲಿ ನಿಮಗೆ ಸಿಗುತ್ತೆ. 100 ರೂಪಾಯಿ 60 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ತೊಗೊಬೋದು ನೀವು. ಓಕೆನಾ ಸ್ನೇಹಿತರೆ? ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಹೂವು ಕೂಡ ಬರ್ತದೆ ನೋಡಿ. ಇದು ಹೂವು ಟೈಪ್ ಥರ ನೋಡಿ, ಈ ಥರ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.